ಸನಾತನ ಹಿಂದೂ ಧರ್ಮದ ಬಗ್ಗೆ ನಮ್ಮ ಸಹೋದರಿ ಮುಮ್ತಾಜ್ ಅವರು ಟಿ ವಿ ವಿಕ್ರಮದಲ್ಲಿ ಎಷ್ಟು ಚೆನ್ನಾಗಿ ವಿಚಾರಗಳನ್ನು ಮಂಡಿಸ್ತಾರೆ ಗೊತ್ತಾ? ಎಷ್ಟು ಚೆನ್ನಾಗಿ ಮಂಡಿಸ್ತಾರೆ. ನಮ್ಮ ಹಿಂದೂ ದೇವರುಗಳ ಹೆಸರುಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ದುರ್ಗಾ ಮಾತೆಯಿಂದ ಹಿಡಿದು ಅಷ್ಟಲಕ್ಷ್ಮಿಯರಿಂದ ಹಿಡಿದು ಪ್ರತಿಯೊಂದು ವಿಚಾರಗಳನ್ನು ಸನಾತನ ಧರ್ಮ ಇಷ್ಟು ಚೆನ್ನಾಗಿದೆ, ಸನಾತನ ಧರ್ಮದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತೇಳಿ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಟಿ ವಿ ವಿಕ್ರಮದಲ್ಲಿ ಆ್ಯಂಕರ್ ಆಗಿದ್ದಾರೆ. ಕಮೆಂಟ್ಗಳಲ್ಲಿ ಹಾಕ್ತಾರೆ ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಅಂತ ಹಾಕ್ತಾರೆ. ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ನಮ್ಮ ಸಹೋದರಿ ಮುಮ್ತಾಜ್ ಅವರು. ಸಹೋದರಿ ಮುಮ್ತಾಜ್ ಅವರು ಇದೇ ಕರಾವಳಿಯ ಭಾಗದಿಂದ ಬಂದಂಥವರು. ಕರಾವಳಿಯ ಭಾಗದಲ್ಲಿ 13 ವರ್ಷಗಳಿಂದ ಸೌಜನ್ಯಗೋಸ್ಕರವಾಗಿ ಹೋರಾಟ ನಡೀತಾ ಇದೆ. 13 ವರ್ಷಗಳಿಂದ ಚಾಮುಂಡೇಶ್ವರಿ ಭಕ್ತೆಯಾಗಿರುವಂತಹ ಸೌಜನ್ಯ ಅವತ್ತು ಅವಳ ಮೇಲೆ ಬರ್ಬರವಾದಂತಹ ಅತ್ಯಾಚಾರ ಮತ್ತು ಕೊಲೆ ಆದಾಗ ಖಾಲಿ ಹೊಟ್ಟೆನಲ್ಲಿ ಕಾಲೇಜ್ಗೆ ಹೋಗಿ ಸಂಜೆ ಮನೆಗೆ ಬಂದು ದೇವರ ಪೂಜೆ ಮಾಡಬೇಕು ಅಂತ ಬರ್ತಾ ಇರುವಂಥ ಸಮಯದಲ್ಲಿ ಈ ದುರುಳರು ಆ ಹೆಣ್ಣುಮಗಳನ್ನು ಅಪಹರಿಸ್ತಾರೆ, ಸಾಮೂಹಿಕವಾಗಿ ಅವಳನ್ನು ಅತ್ಯಾಚಾರ ಮಾಡ್ತಾರೆ, ಸಾಮೂಹಿಕವಾಗಿ ಕೊಂದು ಹಾಕ್ತಾರೆ. ಇಷ್ಟು 13 ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ. ನಮ್ಮ ಸಹೋದರಿ ಮುಮ್ತಾಜ್ ಅವರು ಟಿ ವಿ ವಿಕ್ರಮದಲ್ಲಿ ಯಾವತ್ತಾದರೂ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರಾ? ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದಾರಾ? ಟಿ ವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗಡೆಯವರು ಯಾವತ್ತಾದರೂ ಸೌಜನ್ಯ ಪರವಾಗಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮಾತಾಡಿದ್ದಾರಾ? ಹಾಗಾದರೆ ನಮ್ಮ ಚಾನಲ್ಲು ಹಿಂದುತ್ವದ ಪರವಾಗಿದೆ, ಸನಾತನ ಧರ್ಮದ ಪರವಾಗಿದೆ ಅಂತೇಳಿ ಯಾತಕ್ಕೋಸ್ಕರ ಹೇಳ್ತಾರೆ? ಆನೆ ಮಾಹುತ ನಾರಾಯಣ ಯಮುನರ ಜೋಡಿ ಹತ್ಯೆ ಆಗುತ್ತಲ್ಲ, ಜೋಡಿ ಹತ್ಯೆ ಆಗಿರೋದ್ರ ಬಗ್ಗೆ ಅಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ. ಯಾವತ್ತಾದರೂ ಸಹೋದರಿ ಮುಮ್ತಾಜ್ ಅವರಾಗಲಿ ಮಹೇಶ್ ವಿಕ್ರಮ್ ಹೆಗಡೆ ಅವರಾಗಲಿ ಯಾವತ್ತಾದರೂ ಮಾತಾಡಿದಾರಾ? ಧ್ವನಿ ಎತ್ತಿದಾರಾ? ಚಿನ್ನಯ್ಯ ಬಂದ ತಕ್ಷಣ ಸಂಚಲನ ಮೂಡ್ತಲ್ಲ, ಸಂಚಲನ ಮೂಡಿ ಆ ಬುರುಡೆಗಳನ್ನು ಊತ ಹಾಕಿದ್ದೀನಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಬುರುಡೆ ತಗೊಂಡು ಹೋದ್ನಲ್ಲ. ಅದಾದ ನಂತರ SIT ರಚನೆ ಆಯ್ತಲ್ಲ. SIT ರಚನೆ ಆದಾಗ ವಿಧಾನ ಪರಿಷತ್ತಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತಲ್ಲ. ಎಲ್ಲರೂ ಸಹ ಯಾತಕ್ಕೆ ಅಗಿಬೇಕು, ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿ ಚಿನ್ನಯ್ಯನನ್ನು ಅಗಿಯೋದನ್ನು ನಿಲ್ಲಿಸಿ ಅಂತೇಳಿ ವಿಧಾನ ಪರಿಷತ್ ಮತ್ತು ಹೊರಗಡೆ ಕಾರ್ ರ್ಯಾಲಿಗಳು ಮಾಡ್ಕೊಂಡು ಧರ್ಮಯುದ್ಧ ಮಾಡ್ಕೊಂಡು ಏನೇನೋ ಮಾಡಿಬಿಟ್ರಲ್ಲ. ಯಾವತ್ತಾದರೂ ಒಂದು ದಿವಸನಾದರೂ ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂಥವರು ಸಹೋದರಿ ಮುಮ್ತಾಜ್ ಅವರು, ಮಹೇಶ್ ವಿಕ್ರಮ್ ಹೆಗಡೆಯವರು ಯಾರಾದರೂ ಸಹ ಅಲ್ಲಿ ಚಿನ್ನಯ್ಯ ಊತ ಹಾಕಿರುವಂಥ ಜಾಗದಲ್ಲಿ 3 ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಆ 3 ಅಸ್ಥಿಪಂಜರಗಳನ್ನು SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಿಷಯವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಬಂಗ್ಲೆಗೂಟದಲ್ಲಿ 100 ಮೂಳೆಗಳು ಸಿಕ್ಕಿದ್ದಾವೆ. ಅವೆಲ್ಲವೂ ಸಹ ಹಿಂದೂಗಳದ್ದೇ. ಹಾಗಾದರೆ ಆ ಹಿಂದೂಗಳು ಯಾರು? ಅವ್ರನ್ನ ಹೂತಾಕಕ್ಕೆ ಯಾರು ಹೇಳಿದ್ರು? ಆ ಮೂಳೆಗಳು ಯಾರದ್ದು? ಆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಮೂಳೆಗಳು ಯಾರ್ದು? ಇದಕ್ಕೆಲ್ಲ ನ್ಯಾಯ ಸಿಗಬೇಕಾಗಿತ್ತಲ್ವಾ? ಅದರ ಬಗ್ಗೆ ಸಹೋದರಿ ಮುಮ್ತಾಜ್ ಅವರಾಗಲಿ ಮಹೇಶ್ ವಿಕ್ರಮ್ ಹೆಗಡೆ ಅವರಾಗಲಿ ಯಾರಾದರೂ ಮಾತಾಡಿಲ್ಲ. ಅದಕ್ಕೆ ಬದಲು ಏನು ಮಾಡಿದ್ರು? ಅವಾಗ ಯಾರನ್ನ ವಿರೋಧಿಗಳು ಮಾಡಕ್ಕೆ ಹೋದ್ರು? ಸೌಜನ್ಯ ಹೋರಾಟಗಾರರನ್ನು ವಿರೋಧಿಗಳನ್ನಾಗಿ ಬಿಂಬಿಸೋದಕ್ಕೆ ಹೋದ್ರು. ಜನ ಮರ್ತು ಬಿಡ್ತಾರ್ರಿ. ಆದರೆ ನಾವು ಮರಿಬೇಕಲ್ಲ. ನೀವು ಸನಾತನ ಹಿಂದೂ ಧರ್ಮ ಅಂತಂದರೆ ಸೌಜನ್ಯ ಹಿಂದೂ ತಾನೇ, ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕು ತಾನೇ. ನೀವು ಸನಾತನ ಹಿಂದೂ ಧರ್ಮ ಚಾಮುಂಡೇಶ್ವರಿ ದುರ್ಗಾ ಮಾತೆ ಎಲ್ಲದ್ರ ಬಗ್ಗೆ ಮಾತಾಡ್ತಿರಲ್ಲ. ಸ್ವತಃ ಚಾಮುಂಡೇಶ್ವರಿ ಭಕ್ತಿ ಆಗಿರುವಂತಹ ಸೌಜನ್ಯಗೆ ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ? ಸಹೋದರಿ ಮುಮ್ತಾಜ್ ಅವರೇ ಫೈರ್ ಬ್ರ್ಯಾಂಡ್ ಪತ್ರಕರ್ತರೆ, ನೀವು ಹೇಳ್ಬೇಕಲ್ಲ, ನೀವು ಧ್ವನಿ ಎತ್ತಬೇಕಲ್ಲ. ನೀವು ಟಿ ವಿ ವಿಕ್ರಮದಲ್ಲಿ ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಹೌದು, ಆದರೆ ಧ್ವನಿ ಎತ್ತಬೇಕಲ್ಲ. ಯಾತಕ್ಕೆ ಎತ್ತಲಿಲ್ಲ? ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ಯಾಕಂದರೆ ನೀವು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಇಡೀ ಚಾನಲನ್ನು ಹಿಂದೂ ಧರ್ಮ ಅಂದ್ಕೊಂಡೇ ಹೋಗ್ತಾ ಇದ್ದೀರಿ. ಆ ಹಿಂದೂ ಧರ್ಮ ಯಾರದ್ರಿ? ನಮ್ದಲ್ವಾ? ನಮ್ಮ ಹಿಂದೂ ಧರ್ಮವನ್ನು ನೀವು ಬಳಸ್ಕೊಳ್ತಾ ಇರೋದು ಎಷ್ಟು ಸರಿ? ತಪ್ಪಲ್ವಾ? ನೀವು ನಿಜಕ್ಕೂ ಹಿಂದೂ ಧರ್ಮದ ಪ್ರತಿಪಾದಕರೇ ಆಗಿದ್ದಾರೆ, ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಅನ್ನೋದಾಗಿದ್ದಾರೆ, ಈ ಸೌಜನ್ಯ ವಿಚಾರದಲ್ಲಿ ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು. ನೀವು ಅದೇ ಭಾಗದವರಲ್ವಾ? ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ, ನಿಮಗೆ ಹಿಂದೂ ಧರ್ಮದ ಮೇಲೆ ಕಾಳಜಿ ಇದೆ ಅಂತಂದಾಗ ನೀವು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗಿತ್ತಲ್ಲ. ಯಾತಕ್ಕೆ ಮಾಡಬೇಕಾಗಿತ್ತು? ನಾವು ನೆನ್ನೆನೂ ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ವಿ. ದಯಮಾಡಿ
ಹಿಂದೂ ಧರ್ಮವನ್ನು, ಸನಾತನ ಹಿಂದೂ ಧರ್ಮವನ್ನು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಹಿಂದೂ ಧರ್ಮಕ್ಕೆ ತನ್ನದೇ ಆದಂತಹ ಒಂದು ಪಾವಿತ್ರತೆ ಇದೆ. ಪುರಾಣ ಪುಣ್ಯ ಕಥೆಗಳಲ್ಲಿ ನಮ್ಮ ಹಿಂದೂ ಧರ್ಮಗಳಿಗೆ ತನ್ನದೇ ಆದಂಥ ಒಂದು ಪಾವಿತ್ರತೆ ಇದೆ. ಈ ದೇಶದಲ್ಲಿ 100 ಕೋಟಿ ಹಿಂದೂಗಳಿದ್ದಾರೆ. ಆ 100 ಕೋಟಿ ಹಿಂದೂಗಳ ಭಾವನೆಗಳನ್ನು ನೀವು ಎನ್ಕ್ಯಾಶ್ ಮಾಡಿಕೊಂಡು ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಬಳಸ್ಕೊಳ್ತಾ ಇರ್ಬೋದು. ಅದು ನಾವು ಒಪ್ಪುವಂಥದ್ದಲ್ಲ. ನಿಮ್ಗೆ ಯಾರೂ ಆ ಅಧಿಕಾರ ಕೊಟ್ಟಿಲ್ಲ. ದಯಮಾಡಿ ನಿಮಗೆ ಹಿಂದೂ ಧರ್ಮದ ಮೇಲೆ ಸಿಕ್ಕಾಪಟ್ಟೆ ಕಾಳಜಿ ಇದೆ, ಸಿಕ್ಕಾಪಟ್ಟೆ ಮಾತನಾಡ್ತೀರಿ, ಬಹಳ ಖುಷಿ ಆಗುತ್ತೆ. ನಿಮ್ಮ ಕೈಲಿ ಮಾತಾಡಿಸ್ತಾ ಇದ್ದಾರೆ, ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ನಿಮಗೆ ಅಷ್ಟೊಂದು ಕಾಳಜಿ ಇದ್ದರೆ ಬೇಡ, ಕೊಪ್ಪಳ ಬೇಡ, ಬಾಗಲಕೋಟೆ ಬೇಡ, ಬೀದರ್ ಬೇಡ, ಎಲ್ಲ ಕಡೆನೂ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಏನೋ ಹೆಣ್ಣು ಮಕ್ಕಳ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಅದು ಯಾವುದೂ ಬೇಡ. ನಿಮ್ಮದೇ ಭಾಗ ಅಲ್ವಾ? ನಿಮ್ಮದೇ ಭಾಗದಲ್ಲಿ ಆಗಿರುವಂಥದ್ದು 13 ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಬೇರೆ ಕೇಸ್ ನಡೀತಾ ಇದೆಯಲ್ಲ, ಅಡ್ಮಿಟ್ ಆಗಿದೆಯಲ್ಲ, ಆದೇಶ ಕೊಟ್ಟಿದ್ದಾರಲ್ಲ. ಯಾವತ್ತಾದರೂ ಮಾತಾಡಿದಿರಾ ಸಹೋದರಿ ಮುಮ್ತಾಜ್ ಅವರೇ? ಯಾವತ್ತಾದರೂ ಮಾತಾಡಿದಿರಾ? ಯಾತಕ್ಕೆ ಮಾತಾಡೋದಿಲ್ಲ? ಹಾಗಾದರೆ ನಂದು ಸನಾತನ ಹಿಂದೂ ಧರ್ಮದ ಚಾನಲ್ ಅಂತ ಯಾಕೆ ಕೇಳ್ಕೊಳ್ತೀರಿ? ಧರ್ಮವನ್ನು ಬಳಸ್ಕೊಂಡು ಯಾಕೆ ಪತ್ರಕರ್ತರು ಅಂತ ಹೇಳ್ಕೊಳ್ತೀರಿ? ತಪ್ಪಲ್ವಾ ಇವೆಲ್ಲಾನು? ಬಿಟ್ಟುಬಿಡಿ. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಇಲ್ಲಿ ನ್ಯಾಯ ಅಂದರೆ ನ್ಯಾಯ ರೀ, ಸತ್ಯ ಅಂದರೆ ಸತ್ಯ. ಧರ್ಮವನ್ನು ತೆಗೆದುಕೊಂಡು ಬಂದು ನೀವು ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂಥದ್ದು, ಧರ್ಮವನ್ನು ತೆಗೆದುಕೊಂಡು ಬಂದು ನೀವು BJP ಪಕ್ಷಕ್ಕೆ ವೋಟ್ ಹಾಕು ಅಂತ ಹೇಳೋದು, ಧರ್ಮವನ್ನು ಬಳಸ್ಕೊಂಡು ಜನರ ಭಾವನೆಗಳನ್ನು ಬಿತ್ತುವಂಥದ್ದು. ನಿಮಗೆ ಒಂದಷ್ಟು ಜನ ನಿಮಗೆ ಸಲಹೆ ಕೊಡ್ತಾ ಇರ್ಬೋದು, ನಿಮ್ಮನ್ನು ಏನೋ ಹಿಂದೂ ಧರ್ಮದ ಪ್ರತಿಪಾದಕರು ಅಂತೇಳಿ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇರ್ಬೋದು, ಫೈರ್ ಬ್ರ್ಯಾಂಡ್ ಅಂತ ಟೈಟ್ಲ್ ಕೊಡ್ತಾ ಇರ್ಬೋದು, ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಇಂತಹ 1% 2% ಜನ ಮೊಘಲರು ಭಾರತಕ್ಕೆ ಬಂದ್ರಲ್ಲ. ಮೊಘಲರು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಭಾರತದಲ್ಲಿ ಅಷ್ಟು ಕೋಟಿ ಜನಸಂಖ್ಯೆ ಇದ್ದರೂ ಸಹ ಭಾರತದಲ್ಲಿದ್ದಂತಹ ಹಿಂದೂಗಳು ಕೆಲವು ಸಾವಿರ ಜನ ಇದ್ದಂತಹ ಮೊಘಲರನ್ನ ಓಡಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಆ 1% 2% ಜನ ಮೊಘಲರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಮೊಘಲರಿಗೆ ಸಪೋರ್ಟ್ ಮಾಡಿ ಅವರನ್ನು ಭಾರತಕ್ಕೆ ಬಂದಾಗ ಅವ್ರ ಜೊತೆ ಶಾಸಕಾಂಗ ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸಿದ್ದಕ್ಕೆ ಮೊಘಲರು ಅಷ್ಟು ವರ್ಷಗಳ ಕಾಲ, 106 ವರ್ಷಗಳ ಕಾಲ ಭಾರತವನ್ನು ಆಳಿದ್ದು. ಭಾರತದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದು ಮಹಮ್ಮದ್ ಗೋರಿ ಇರ್ಬೋದು, ಗಜನಿ ಮೊಹಮ್ಮದ್ ಇರ್ಬೋದು, ಇವರೆಲ್ಲನೂ ಲೂಟಿ ಮಾಡಿದ್ದು ಅವ್ರ ಕಡೆಯಿಂದನೇ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಏನು ವ್ಯಾಪಾರಕ್ಕೋಸ್ಕರ ಬಂದಾಗ ಅವರಿಗೆ ಸಹಕಾರ ಕೊಟ್ಟಿದ್ದು 1% 2% ಜನನೇ. ಅವರೇ ಬ್ರಿಟಿಷರ ಆಡಳಿತದಲ್ಲಿ ಇದ್ದಿದ್ದು, ಗ್ರಾಮ ಮಟ್ಟದಲ್ಲಿ ಅವರೇ ಇದ್ದಿದ್ದು, ಅವರೇ ಲೆಕ್ಕಗಳನ್ನು ಬರಿತಾ ಇದ್ದಿದ್ದು. ಇವತ್ತಿಗೂ ಸಹ ಸಹೋದರಿ ಮುಮ್ತಾಜ್ ಅವರೇ, ಇವತ್ತಿಗೂ ಸಹ ನಿಮಗೆ ಕಮೆಂಟ್ ಹಾಕುವಂಥವ್ರು, ನಿಮಗೆ ಪ್ರೋತ್ಸಾಹ ಮಾಡುವಂಥವ್ರು ಇವರೆಲ್ಲರೂ ಸಹ ಅವರೇ. ಮೊಘಲರ ಕಾಲದಲ್ಲಿದ್ರಲ್ಲ 1% 2% ಜನ, ಬ್ರಿಟಿಷರ ಕಾಲದಲ್ಲಿದ್ರಲ್ಲ 1% 2% ಜನ, ಇವತ್ತಿಗೂ ಸಹ ಉತ್ಸವ ಮೂರ್ತಿಯ ರೀತಿಯಲ್ಲಿ ನರೇಂದ್ರ ಮೋದಿ ಅವರನ್ನು ಆಟ ಆಡಿಸ್ತಾ ಇರುವಂಥವರು, ಇವತ್ತಿಗೂ ಸಹ TV ವಿಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುವಂತಹ ಮ್ಯಾಟ್ರ್ಗಳು ಬರ್ತಾ ಇದ್ದಾವೆ, ಅವರನ್ನು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕಮೆಂಟ್ಗಳಲ್ಲಿ ಉರಿದುಂಬಿಸ್ತಾ ಇರುವಂಥವರು, ನೀವು ಹಾಕುವಂತಹ ವಿಡಿಯೋಗಳನ್ನು ನೋಡಿ ವ್ಯೂಸ್ಗಳನ್ನು ಕೊಡುವಂಥವರು, ಮತ್ತೇನೇನೋ ಪ್ರೋತ್ಸಾಹ ಕೊಡುವಂಥವರು ಇವರುಗಳೇ. ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಸಹೋದರಿ ಮುಮ್ತಾಜ್ ಅವರೇ. ನೀವು ಸನಾತನ ಧರ್ಮದ ಬಗ್ಗೆ ನೀವು ಚೆನ್ನಾಗಿ ಮಾತನಾಡ್ತೀರಿ, ನಿಜಕ್ಕೂ ನಿಮಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇಷ್ಟೊಂದು ತಿಳ್ಕೊಂಡಿರುವಂತಹ ನನ್ನ ಸಹೋದರಿ ಮುಮ್ತಾಜ್ ಅವರು ಈ ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ಬಳಕೆ ಆಗ್ತಾ ಇದ್ದಾರಲ್ಲ, ಅವರನ್ನು ಅಂತಹ ಜ್ಞಾನವನ್ನು ಒಂದು ಒಳ್ಳೆಯ ರೀತಿಗೆ ಬಳಸ್ಕೊಳ್ಳೋದು ಬಿಟ್ಟು ಯಾವುದ್ಯಾವುದಕ್ಕೂ ಬಳಸ್ಕೊಳ್ತಾ ಇದ್ದಾರಲ್ಲ. ಸೌಜನ್ಯ ವಿಚಾರದಲ್ಲಿ ದನಿ ಎತ್ತಬೇಕಾಗಿದ್ದಂತಹ ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಇದ್ದಿದ್ರೆ ಅದು ಮುಮ್ತಾಜ್ ಅವರು ಮಾತ್ರ. ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಅಂತ ಹೇಳ್ಕೊಂಡಿರುವಂಥ ಮುಮ್ತಾಜ್ ಅವರು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಬೇಕಾಗಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಬೇಕಾಗಿತ್ತು, ಹೊರಗಡೆ ಬಂದು ಧ್ವನಿ ಎತ್ತಬೇಕಾಗಿತ್ತು. ಚಾಮುಂಡೇಶ್ವರಿ ಭಕ್ತೆ ರೀ ಸೌಜನ್ಯ. ಮುಮ್ತಾಜ್ ಅವರೇ, ನಿಮ್ಗೆ ಇವೆಲ್ಲ ವಿಚಾರಗಳನ್ನು ಗೊತ್ತಿರುತ್ತೆ, ಕಲೆ ಹಾಕಿ ಈಗಲೂ ಧ್ವನಿ ಎತ್ತಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ವಿಚಾರಣೆಗೆ ಬರ್ತಾ ಇದೆ, ನ್ಯಾಯ ಸಿಗಲಿ. ಸುಮ್ಮನೆ ಯಾರೋ ಹೇಳ್ತಾರೆ ಸನಾತನ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಆ TV ವಿಕ್ರಮ ಚಾನಲಲ್ಲಿ ನಿಂತ್ಕೊಂಡು ಆ ಚಾನಲ್ಲು ಓಡೋದಕ್ಕೋಸ್ಕರವಾಗಿ ನೀವು ಧರ್ಮವನ್ನು ಬಳಸ್ಕೊಂಡು ಯಾತಕ್ಕೆ ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ ಗೊತ್ತಿಲ್ಲ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.